ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಮ್ಮೂರಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತೇನಪ್ಪ ಅಂತಂದರೆ ಟೊಮೊಟೊ ಗಿಡ ಹಾಕೋಣ ಅಂದ್ಬಿಟ್ಟು ಟೊಮೊಟೊ ಸಸಿ ತರಿಸಿದ್ದೀವಿ. ಎಷ್ಟು ತರಿಸಿದ್ದಾರೆ? 3,500 ತರಿಸಿದ್ದಾರೆ. ಇಲ್ಲಿ ಅಡಿಕೆ ಗಿಡ ಮಧ್ಯ ಹಾಕಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಇವತ್ತು ಸ್ವಲ್ಪ ಹಾಕ್ತೀವಿ ಅಷ್ಟೇ, ಏನು 1 ಟ್ರೇ ಅಥವಾ 2 ಟ್ರೇ ಹಾಕ್ತೀವಿ ಅಷ್ಟೇ. ನೋಡೋಣ ಹೇಗೆ ಹಾಕ್ತಾರೆ ಏನು ಅಂದ್ಬಿಟ್ಟು ನಾನು ನಿಮ್ಗಳ ಜೊತೆ ಶೇರ್ ಮಾಡ್ತೀನಿ. ಬಿಸಿಲಿಗೆ ಒಣಗೈತಲ್ಲ, ಮುರಿದೋಯ್ತೆ. ಈ ಲೈನ್ ನೋಡ್ಸಿದಾರಲ್ಲ, ಈ ಲೈನಲ್ಲಿ ಮಧ್ಯ ಏಕ ಹಾಕೊಂಡು ಹೋಗ್ತಾರೆ, ಇಲ್ಲಿ ಮತ್ತೆ ಅಲ್ಲಿ. ಯಾಕಡೆ ಮಕ್ಳು ಹಾಕೋದು? ಹ್ಞೂ ಅಂದರೆ ಊರು ಬೆಟ್ಟಲ್ಲಿ ಊರು ಹೊಯ್ಕೊಟ್ಟು ಮಣ್ಕೊಡು, ಮಣ್ಣು ಸೈಡ್ ಮಣ್ಕೊಡ ಅಂತೇಳಿ ಮೇಡಮ್. ಹಾಕಲ್ಲ, ಅಲ್ಲಿ ಹಾಕು, ಅಲ್ಲೇ ಹಾಕು. ಇನ್ನೊಂದು ಹಾಕು, 3 ಹಾಕ್ತೀನಿ. ಇನ್ನೊಂದು ಹಾಕು. ಯಾವ ಕಾಲು ಬಿಡು. ಕಡೆ ಕಾಲಿಗೆ ಹಾಕಿದ್ದು ಮಿಕ್ಕಿಗೆ ಹಾಕ್ಬೇಕು ಅಂತ ಇನ್ನೊಂಚೂರು ಮುಂದೆ. 2 ಅಡಿಗೆ ಒಂದು ಹಾಕ್ಬೇಕು ಲೆಕ್ಕಾಚಾರ. ಇನ್ನೊಂದು 2 ಹಾಕು. 2 ಅಡಿ ಅಣ್ಣ? ಎಷ್ಟು ಅಡಿ ಅಣ್ಣ? ಅಣ್ಣ ಎಷ್ಟು ಅಡಿ ಅಂತೆ? ಅದು 1 ಅಡಿ ಇಲ್ಲ ಕಣಮ್ಮ, ನಾನು 1.5 ಅಡಿ ಹೇಳಿದ್ದೀನಿ ನಾನು. ಮತ್ತೆ ತುಂಬ ಹತ್ರ ಆಯ್ತವು. ನೀನು ಸ್ವಲ್ಪ ಇನ್ನೂ ದೂರ ಹಾಕಮ್ಮ. ಏನೋ ಹಿಂಗಾಗ್ತದೆ, ಅರ್ಧ ಅಡಿಗೆ ಆಗ್ತಿಲ್ಲಮ್ಮ. ಮರಿ ಅರ್ಧ ಅಡಿಗೆ ಆಗ್ತದೆ ಮಮ್ಮಿ. ಹಾಂ ಹಾಕಲ್ಲಿ. ಹಾಂ ಹಾಂ ಇನ್ನೂ ದೂರ. ಹಾಂ ಅದನ್ನ ಹೇಳಿದ್ದ ನಾನು. ಅದು ಕರೆಕ್ಟಾಗವು. ನೀ ಅದಕ್ಕೆ ಗೊಬ್ಬರ ಕಟ್ಬಿಟ್ಟು ಹಾಕ್ತಾ ಅಂದರೆ ಫುಲ್ಲು ಸುತ್ಕೊಂತವೆಲ್ಲ. ಯಾವ ಕಡೆ ಬಿಡತ್ತೆ ಹಾಕ್ಯಂತ ಸಾಕು ಬಿಡಿ. ಸೀಬೆ ಗಿಡ ಒಣಗೋಯ್ತಾ? ಡೌನ್ ಇದೆಯಲ್ಲ ಅದಕ್ಕೆ. ಇದು ಗೊಬ್ಬರ ಟೊಮೊಟೊ ಗಿಡ ಹಾಕೋಕ್ಕೂ ಮುಂಚೆನೇ ಇದನ್ನು ಚೆಲ್ಬಿಟ್ಟು ಆಮೇಲೆ ಹಾಕಬೇಕು, ಕರೆಕ್ಟ್ ತಾನೆ? ಏನಿದು ಗೊಬ್ಬರನಾ? ಗೊಬ್ಬರನೇನಾ? ಬೇರೆ ಏನಾದರೂ ಹೆಸರು ಇದೆಯಾ ಇದಕ್ಕೆ? ಐತೆ, ಗೊತ್ತಿಲ್ಲ. ಏನು 15 ಅದೇನೇ ಹೆಸರಾ? ಓಕೆ ಗೈಸ್, ಇದೆ ಅಂತ ಹೆಸರು, ನನಗೆ ಗೊತ್ತಿಲ್ಲ, ಇವ್ರು ಹೇಳ್ತಿದ್ದಾರೆ. ಇಲ್ಲಿ ಇವಾಗ ಅರ್ಧ 1-2 ಲೈನ್ಗೆ ಹಾಕಿದ್ದಾರೆ. ಈಗ ನೆಕ್ಸ್ಟ್ ಲೈನ್ಗೆ ಇದನ್ನು ಚೆಲ್ಬಿಟ್ಟು ಅದಾದಮೇಲೆ ನೀರು ಹಾಯಿಸ್ಬಿಟ್ಟು ಆಮೇಲೆ ಟೊಮೊಟೊ ಗಿಡ ಹಾಕೋದು, ಕರೆಕ್ಟಾ? ಎಲ್ಲ ತಿಳ್ಕೊಂಬಿಟ್ಟಿದ್ದೀನಿ ನಾನು, ಸ್ವಲ್ಪ ತಿಳ್ಕೊತಾ ಇದ್ದೀನಿ. ಈಗ ಇದನ್ನು ತೊಗೊಂಡೋಗ್ಬೇಕು ಕೆಳಗಡೆ. ಟೊಮೊಟೊ ಗಿಡ ಹಾಕ್ತಿದ್ದಾರೆ, ಅರ್ಧ ಬಕೆಟ್ ಸಾಕು ಅಂತ ಹೇಳಿದ್ದಾರೆ. ಟೈಮ್ ಆಗಿದೆ ಆಲ್ರೆಡಿ 4:30 or 5 ಅನಿಸುತ್ತೆ. ಹಾಲು ಕರಿಬೇಕು. ಅಷ್ಟರೊಳಗೆ ಎಷ್ಟಾಗುತ್ತೋ ಅಷ್ಟು ಹಾಕ್ಬಿಟ್ಟು ಮಿಕ್ಕಿದ್ದು ನಾಳೆ ಕಂಟಿನ್ಯೂ ಮಾಡ್ತಾರೆ. ಸಾಕು ಬಾ, ಇಷ್ಟೇ ತೊಗೊಳೋಣ. ಟೈಮ್ ಬೇಕಲ್ವ ಅವ್ರಿಗೂ ಹಾಕೋಕ್ಕೆ. ಇಲ್ಲೆಲ್ಲ ನೋಡಿ, ಏನಂದರೆ ಲಾಸ್ಟ್ ಟೈಮ್ ಫುಲ್ ದಟ್ಟವಾಗಿತ್ತು ಬಾಳೆ ಗಿಡನೇ ತಾನೇ ಇದು, ಬಾಳೆ ಗಿಡ. ಈಗ ಕಟ್ ಮಾಡಿಬಿಟ್ಟಿದ್ದಾರೆ. ಏನು ಕಟ್ ಮಾಡಿರೋದು?
ಅಡಿಕೆ ಗಿಡ ಸಣ್ಣಗೆ ಹೋಗುತ್ತೆ, ಜಾಸ್ತಿ ದಟ್ಟ ಆಗುತ್ತೆ. ಅಡಿಕೆ ಗಿಡದ್ದು ಫಲ ಚೆನ್ನಾಗಿ ಬರಲ್ಲ ಅಂದ್ಬಿಟ್ಟು ಎಲ್ಲ ಕಟ್ ಮಾಡಿಬಿಟ್ಟು ಇವಾಗ ತೆಳ್ಳಗೆ ಅಂದರೆ ಏನು ಎಲೆ ಎಲ್ಲ ಜಾಸ್ತಿ ಇತ್ತಲ್ಲ ಅದೆಲ್ಲ ಕಟ್ ಮಾಡಿ ಸುಮ್ಮನೆ ಹಿಂಗೆ ಉದ್ದಕ್ಕೆ ಬಿಟ್ಕೊಂಡವ್ರೆ. ಗೊನೆ ಇರೋದು ಮಾತ್ರ ಬಿಟ್ಕೊಂಡವ್ರೆ, ಮಿಕ್ಕಿದ್ದು ಕಟ್ ಮಾಡೋರೆ ಅನ್ಸುತ್ತಲ್ಲ, ಕಟ್ ಮಾಡೋರೆ. ಇದು ಫುಲ್ ಏನು ಗೊನೆ ಕಿತ್ಕೊಂಡ್ಮೇಲೆ ಕಂಪ್ಲೀಟಾಗಿ ಫುಲ್ ತೆಗಿಯೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಯಾಕೆ ಅಂದರೆ ಅಡಿಕೆ ಗಿಡ ಬರಲ್ಲ ಅನ್ನೋ ರೀಸನ್ಗೆ. ಅಂದರೆ ಸುಮ್ಮನೆ ಉದ್ದಕ್ಕೆ ಹೋಗುತ್ತೆ, ಬೇರೆ ದಪ್ಪ ಬರಲ್ಲ. ಬೇರೆ ದಪ್ಪ ಬಂದಿಲ್ಲ ಅಂದರೆ ಮೇಲ್ಗಡೆ ಏನು ಹೇಳ್ತಾರೆ ಅದು ಹೊಂಬಾಳೆ ಚೆನ್ನಾಗಿ ಬರಲ್ಲ ಅಂತ ಅಂದ್ಬಿಟ್ಟು ಅಲ್ಲಿ ಇದು ಟ್ರೇ ಇದೆ. ಏನು ಟ್ರೇ ಅಂದರೆ ಏನದು ಟೊಮೊಟೊ ಟ್ರೇ. ಯಾಕೇನು ಹೇಳ್ತಿಲ್ಲ, ನನಗೆ ನೆನಪು ಬರಲಿಲ್ಲ ಟಕ್ ಅಂತ. ನೋಡಿ ಗೈಸ್, ನಾನೇ ಪರವಾಗಿಲ್ಲ ಶಾಕ್ ಇದ್ದೀನಿ. ಇಲ್ಲಿ ಟೊಮೊಟೊ ಟ್ರೇ ತಂದು ಇಟ್ಟಿದ್ದಾರೆ. ಮನೆ ಮುಂದೆ ಇಟ್ಟರೆ ಕೋಳಿ ನಾಯಿ ಎಲ್ಲ ಕಿತ್ತಾಕ್ಬಿಡುತ್ತೆ ಅನ್ನೋ ರೀಸನ್ಗೆ ಗಿಡದ ಮಧ್ಯೆ ತಂದು ಇಟ್ಟಿದ್ದಾರೆ. ಇದನ್ನು ಯಾವ ರೀತಿ ಓಪನ್ ಮಾಡೋದು ಹೇಗಿದೆ ಅಂದ್ಬಿಟ್ಟು ಹತ್ರದಿಂದ ತೋರಿಸ್ತೀನಿ ಬನ್ನಿ. ಈ ಥರ ಇರುತ್ತೆ ಒಂದು ಟ್ರೇಯಲ್ಲಿ ಎಷ್ಟು ಗಿಡ ಇರುತ್ತೆ? 90 ಅರೌಂಡ್ ಹೀಗಿರುತ್ತೆ ಗೈಸ್. ತುಂಬ ಈಸಿಯಾಗಿ ತೆಗ್ದಾಕ್ಬೋದು. ಹೀಗಿರುತ್ತಲ್ಲ, ಹೀಗೆ ಹಿಡ್ಕೊಂಡು ಹಿಂಗಂದರೆ ಬರುತ್ತೆ ನೋಡಿ. ಬೇರೆಲ್ಲ ಹೇಗಿದೆ, ಇದನ್ನು ತೆಗ್ದ್ಬಿಟ್ಟು ಹಿಂಗೆ ಲೈನ್ ಮಾಡ್ಕೊಂಡು ಹೋಗಿರ್ತೀವಲ್ವ, ಆ ಲೈನಲ್ಲಿ ಹಿಂಗೆ ಒಳಗಡೆ ಸ್ವಲ್ಪ ಪ್ರೆಸ್ ಮಾಡಿ ಇಡೋದಷ್ಟೇ. ಅಲ್ಲಿ ಹಾಕ್ತೆ ನಾನು ಆಲ್ರೆಡಿ, ಇಡೋದಷ್ಟೇ, ತುಂಬ ಈಸಿ. ಇವಾಗ ಅರ್ಧ ಹಾಕ್ತಾರೆ, ಇನ್ನು ಮಿಕ್ಕಿದ್ದು ನಾಳೆ ಕಂಪ್ಲೀಟ್ ಮಾಡ್ತಾರೆ. ಇಲ್ಲಿ ಮತ್ತು ಇಲ್ಲಿ ಎರಡು ಕಡೆನೂ ಇರಿಸಿದ್ದಾರೆ ನೋಡಿ. ಗೈಸ್, ನಾನು ಗೆಣಸು ಗಿಡ ಹಾಕೋದು ನಿಮಗೆ ತೋರಿಸಿದ್ದೆ. ಚಿಕ್ಕದು ಹಾಕಿದಾಗ ಒಂಚೂರು ದೊಡ್ಡದು ಬಂದಾಗೇನೋ ತೋರಿಸಿದ್ದೆ ಅನಿಸುತ್ತೆ. ಈಗ ನೋಡಿ ಆಲ್ಮೋಸ್ಟು ಎಷ್ಟು ದೊಡ್ಡದಾಗಿದೆ. 1 year ಆಯ್ತು ಹಾಕಿ, 1 ವರ್ಷ ಆಯ್ತು. ಯಾರೋ 6 ತಿಂಗಳಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ರು. ನಾವು 6 ತಿಂಗಳು ಕಿತ್ತಿರಲಿಲ್ಲ. ಈಗ ಒಂದು 15 days ಬ್ಯಾಕೋ 20 days ಬ್ಯಾಕೋ ಕಿತ್ತಿದ್ವಿ, ಬಟ್ ಬಂದಿರಲಿಲ್ಲ. ಈಗ ನಾಳೆ ಇಲ್ಲ ನಾಡ್ದು ಕೀಳಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡಿ ಎಷ್ಟು ದೊಡ್ಡದಾಗಿ ಬಂದಿದೆ, ಆಲ್ರೆಡಿ ಫುಲ್ ಹೈಟ್ ಆಗಿದೆ. ಬಟ್ ಕೆಳಗಡೆ ಗೆಣಸು ಬಂದು ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ. ನೆಕ್ಸ್ಟ್ ನಾಳೆ ಇಲ್ಲ ನಾಡ್ದು ಕಿತ್ತರೆ ಅದನ್ನು ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ ಹೇಗಿರುತ್ತೆ ಅಂದ್ಬಿಟ್ಟು. ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೀನೇನು ಟೊಮೊಟೊ ಗಿಡ ಹಾಕಿದ್ವಲ್ಲ, ಅದು ಅರ್ಧಕ್ಕೆ ಸ್ಟಾಪ್ ಆಗಿತ್ತು. ಸಂಜೆ 6 ಗಂಟೆ ಆಗೋಯಿತು. 6 ಗಂಟೆ ಮೇಲೆ ಹಾಕೋಕ್ಕಾಗಲ್ಲ ಕತ್ಲು ಅಂದ್ಬಿಟ್ಟು ಸ್ಟಾಪ್ ಮಾಡಿದರು. ಈಗ ಮತ್ತೆ ಹಾಕ್ಲಿಕ್ಕೆ ಬಂದಿದ್ದೀವಿ. ಇಲ್ಲಿ ಮೋಟ್ರ್ ಆನ್ ಮಾಡೋಣ ಅಂತ ಬಂದಿದ್ದೀವಿ. ನೀರು ಬಿಟ್ಕೊಂಡು ಹಾಕಿದ್ರೆ ಅದು ಬೇಗ ವೆಟ್ಟಾಗುತ್ತಲ್ವ, ಸೊ ಈಸಿಯಾಗಿ ಹಾಕ್ಬೋದು ಅನ್ನೋ ರೀಸನ್ಗೆ. ಇಲ್ಲಿ ಆನ್ ಮಾಡಿದ್ರೆ ಅಲ್ಲಿ ನೀರು ಬರುತ್ತೆ. ಕರೆಕ್ಟಾ? ಯಾವುದು ಆನ್ ಮಾಡೋದು? ಆನ್ ಆಯ್ತಾ? ಏನು ಅಷ್ಟು ಜೋರಾಗಿ ಸೌಂಡ್ ಬರುತ್ತೆ? ಈ ಸೈಡ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಈಗ ಈ ಸೈಡ್ ಸ್ಟಾರ್ಟ್ ಮಾಡಬೇಕು. ಇಲ್ಲೆಲ್ಲ ಟ್ರೇ ತೊಗೊಂಬಂದು ಇಟ್ಟಿದ್ದೀವಿ ಹಾಕ್ಲಿಕ್ಕೆ ಅಂದ್ಬಿಟ್ಟು. ಅಲ್ಲಿ ಲಾಸ್ಟಲ್ಲಿ ಕಾರ್ನರಲ್ಲಿ 2 ಲೈನ್ ಇದೆ. ಆ 2 ಲೈನ್ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ. ಸೊ ಅಲ್ಲಿದ್ದಾರೆ, ಅಲ್ಲೇ ಹೋಗಿ ಗೈಸ್ ಮನೆ ಹತ್ರ ಬಂದಿದ್ದೆ. ಕಾಫಿ ಹಾಗೆ ಹಾಲು ಮಾಡಿ ತೊಗೊಂಡೋಗೋಣ ಅಂತ ಅಂದ್ಬಿಟ್ಟು ತೊಗೊಂಡೋಗ್ತಾ ಇದ್ದೀನಿ. ಇದನ್ನು ಕ್ಲೋಸ್ ಮಾಡ್ಕೊಂಡು ಹಾಗೆ ತೊಗೊಂಡೋಗ್ತಾ ಇದ್ದೀನಿ ಗೈಸ್. ಸ್ವಲ್ಪ ವೆದರ್ ಚೇಂಜ್ ಆಯಿತು, ಚಳಿ ಇದೆ ಅಲ್ವಾ, ಸೊ ಹಾಗಾಗಿ ಕಾಫಿ ಹಾಲು ನನಗೆ, ನಮ್ಮ ಹಸ್ಬೆಂಡ್ ಇಬ್ರಿಗೂ ಹಾಲು, ನಮ್ಮ ಅತ್ತೆ ನಮ್ಮ ಮಾವಂಗೆ ಇಬ್ರಿಗೂ ಕಾಫಿ ತೊಗೊಂಡೋಗ್ತಾ ಇದ್ದೀನಿ. ಆ್ಯಂಡ್ ಕಾಫಿ ನಿಧಾನ ಇಷ್ಟೆಲ್ಲ ಮಿಸ್ಸು. ಇದು ಫ್ಲಾಸ್ಕ್ ಇಲ್ಲ ನಮ್ಮಲ್ಲಿ. ಇದು ಕಾಫಿ, ಇದು ಹಾಲು. ಥ್ಯಾಂಕ್ ಯು, ಇಷ್ಟೊಂದು ಕೊಟ್ಬಿಟ್ಟೆ. ಜಾಸ್ತಿ ಹಾಕು ವಾಪಸ್. ಬೇಡ ಕಡಿ. ಎಷ್ಟು ಲೈನ್ ಕಂಪ್ಲೀಟ್ ಆಗಿದೆ ಆಲ್ರೆಡಿ? 1 2 3 4 ಲೈನ್ ಆಯಿತು. 4 ಲೈನ್ ಕಂಪ್ಲೀಟ್ ಆಗಿದೆ. ಇವತ್ತು ಫುಲ್ ಕಂಪ್ಲೀಟ್ ಆಗುತ್ತಾ? ಆಗಲ್ಲ, 3/4 ಭಾಗ ಆಗುತ್ತೆ ಅಷ್ಟು. ಒಂದು 50% ಕಂಪ್ಲೀಟ್ ಆಗಿದೆ, ಇನ್ನು 50% ಬ್ಯಾಲೆನ್ಸ್ ಇದೆ ಅಲ್ಲ. ಒಂದು 50% ಕಂಪ್ಲೀಟ್ ಆಗಿದೆ, ಇನ್ನು 50% ಬ್ಯಾಲೆನ್ಸ್ ಇದೆ. ಇನ್ನು ಮಿಕ್ಕಿದ್ದು ನಾಳೆ ಹಾಕ್ಕೊತಾರೆ. ಇವಾಗ ಹಾಕ್ತಿದ್ದಾರೆ, ಇನ್ನು ಒಂದು 1/2 hour 1 hour ಹಾಕ್ತಾರಷ್ಟೇ. ಅದಾದಮೇಲೆ ಸ್ಟಾಪ್ ಮಾಡ್ತಾರೆ. ಮಿಕ್ಕಿದ್ದು ನಾಳೆ ಕಂಟಿನ್ಯೂ ಮಾಡ್ತಾರೆ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.